ಪ್ರಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಬನ್ನಿ ಬನ್ನಿ ಅರಿಶಿನ ಶಾಸ್ತ್ರ ಮಾಡೋಣ ಇವತ್ತು. ಈ ರಂಗೋಲಿ ಬಿಟ್ಟಿರೋದು ನಾನೇ. ಒಂದು ರಂಗೋಲಿ ಬಿಡು ಅಂದರು. ಸೊ ಇವತ್ತು ಹಳದಿ ಶಾಸ್ತ್ರ ಅಲ್ವಾ, ವೆಲ್ಕಮ್ ರಂಗೋಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟೆ. ಹೇಗಿದೆ ರಂಗೋಲಿ, ಚೆನ್ನಾಗಿದೆಯಾ? ಹಾಗೆ ಹೊಸ್ತಿಲ್ಗೂ ಕೂಡ ಆ ಕಡೆ ಈ ಕಡೆ ಸಿಂಪಲಾಗಿ ಒಂದೊಂದು ರಂಗೋಲಿ ಹಾಕಿ ಹೊಸ್ತಿಲ್ ಮೇಲೂ ರಂಗೋಲಿ ಬಿಟ್ಟೆ. ಸದ್ಯ ರಂಗೋಲಿ ಬಿಟ್ಟಿದ ತಕ್ಷಣ ನಾನು ವಿಡಿಯೋ ಮಾಡ್ಕೊಂಡು ಸರಿ ಹೋಯಿತು. ಎಲ್ಲರೂ ಬಂದ್ರಲ್ವಾ, ಸೀರೆ ಮತ್ತು ಮಕ್ಕಳು ಬಟ್ಟೆಗಳೆಲ್ಲ ತಾಗಿ ಬೇಗನೆ ರಂಗೋಲಿ ಹೋಯಿತು. ಹೊಸ್ತಿಲದ ಮಾತ್ರ. ಈ ಮನೆ ಆಲ್ರೆಡಿ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸಿದ್ದೀನಿ, ನನ್ನ ಚಾನಲ್ನಲ್ಲಿದೆ ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ಅವಳಿ ಮನೆ ಹೋಮ್ ಟೂರ್ ಅಂತ ಮಾಡಿದ್ದೀನಿ. ಇದು ಸೇಮ್ ಒಂದೇ ಥರ ಮನೆ ಇದೆ. ಆ ಕಡೆ ಈ ಕಡೆ 2 ಮನೆ ಮಾಡ್ಕೊಂಡಿದ್ದಾರೆ, 2 ಪೋರ್ಷನ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವ್ರಿಗೆ 2 ಗಂಡು ಮಕ್ಕಳಿದ್ದಾರೆ. ಈಗ ದೊಡ್ಡ ಮಗಂದು ಮದುವೆ ಇದೆ ಭಾನುವಾರ, ಹಾಗಾಗಿ ಇವತ್ತು ಶುಕ್ರವಾರ ನೀರನ್ನು ಹಾಕ್ತಾ ಇದ್ದಾರೆ. ನಮ್ಮ ಕಡೆ ಹಳದಿ ಶಾಸ್ತ್ರ ಅಥವಾ ಅರಿಶಿನ ಶಾಸ್ತ್ರವನ್ನು ನೀರುಯ್ಯೋದು ಅಂತ ಕರಿತೀವಿ. ಹುಡುಗ ಅಥವಾ ಹುಡುಗಿಗೆ ನೀರುಯ್ಯೋದು ಅಂತ ಕರಿತೀವಿ. ಸೊ ಇವತ್ತು ನೀರುಯ್ಯುವ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತು A to Z ನಮ್ಮ ಕಡೆ ಹೇಗೆ ಮಾಡ್ತಾರೆ ಹಳದಿ ಶಾಸ್ತ್ರವನ್ನು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಏನೇನು ಬೇಕು ಇವತ್ತಿನ ಶಾಸ್ತ್ರಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡಿ ಊಟ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ರೆಡಿ ಮಾಡಿ ಇಟ್ಬಿಟ್ರೆ ಆ ಶಾಸ್ತ್ರ ಮಾಡುವಾಗ ಎಲ್ಲವನ್ನು ಎತ್ಕೊಂಡು ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗೆ ಏನೇ ಕಾರ್ಯಕ್ರಮ ಮಾಡಿದ್ರೂ ಮುಂಚಿತವಾಗಿ ಈ ಥರ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಈಸಿ ಆಗುತ್ತೆ. ಯಾವುದೇ ಕೆಲಸ ಆದರೂ ಅಷ್ಟೇ. ಯಾವುದೇ ಶಾಸ್ತ್ರ ಮಾಡಿದವ್ರಿಗೆ 5 ಜನ ಮುತ್ತೈದರಿಗೆ ಬಾಳೆಹಣ್ಣು ಎಲೆ ಕೊಡ್ತಾರೆ. ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಇಲ್ಲಿಗೆ ಬಂದ ತಕ್ಷಣ ಒಳ್ಕಲ್ಲಿಗೆ ರೆಡಿ ಮಾಡಿರೋದು, ಒನಕೆಗಳಿಗೆ ರೆಡಿ ಮಾಡಿರೋದು ಇಷ್ಟ ಆಯಿತು. ಹಾಗಾಗಿ ಅಲ್ಲೇ ಒಂದು ಫೋಟೋ ತೊಗೊಂಡು ನಾನು ಸ್ಟೇಟಸ್ಗೆ ಹಾಕ್ಕೊಂಡಿದ್ದೆ, ಹಾಡು ಹಾಕ್ಕೊಂಡು. ಅದನ್ನು ನಿಮಗಿಲ್ಲಿ ಹಾಕಿದ್ದೀನಿ ಅಷ್ಟೇ. ನೀವಿಲ್ಲಿ ನೋಡ್ತಿರೋದು ಹಸೆ ಮಣೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಗುಂಡ್ಕಲ್ಲು. ನಾವೇನೇ ಶಾಸ್ತ್ರ ಮಾಡುವಾಗಲೂ ಇದು ಇರಲೇಬೇಕು. ಒಂದೇ ಸಾಕನ್ಸುತ್ತೆ. ಹಳದಿ ಶಾಸ್ತ್ರದಲ್ಲಿ ಮೊದಲನೇ ಶಾಸ್ತ್ರನೇ ಚಪ್ಪರದ ಪೂಜೆ. ಇವಾಗ ಚಪ್ಪರದ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಶಾಸ್ತ್ರಗಳನ್ನೂ 5 ಜನ ಮುತ್ತೈದೆಯರೇ ಮಾಡಬೇಕು. ಇವಾಗ 5 ಜನ ಮುತ್ತೈದೆಯರು ಮಾಡ್ತಾ ಇದ್ದೀವಿ. ಇಟ್ಟಿದ್ರು ಅಲ್ಲಿ ಉದ್ದ ದಾರ ಕಟ್ಟಿಕಿಲ್ವಾ? ಸಪ್ಪ ಕಟ್ಟಾರ ಗಡ್ಗೆಗೂ ಹಿಂಗೆ ಕಟ್ಬಿಟ್ಟಿದ್ದಾರೆ. ಹಂಗೆ ಎಲ್ಲ ಕೊಡು, ಅದ್ ನೀವು ಎಲ್ಲ ಕೊಡ ಎಲ್ಲ ಕೈದು ತಪ್ಪೆ. ಯಾವುದೇ ಶಾಸ್ತ್ರಗಳನ್ನ ಮಾಡುವಾಗ ಅಥವಾ ಪೂಜೆನ ಮಾಡುವಾಗ ನಮ್ಮ ಕಡೆ ಐದಾನ್ಯ ಬುತ್ತಿ ಅಂತ ಕಟ್ತೀವಿ. ಸೊ ಇವಾಗ ಚಪ್ರಕ್ಕೆ ಆ ಕಡೆ ಒಂದು ಈ ಕಡೆ ಒಂದು 2 ಕಟ್ಟಿದ್ದಾರೆ. ನಮ್ಮ ಅತ್ತೇನೆ ಎಲ್ಲ ಶಾಸ್ತ್ರಗಳಿಗೂ ಮುಂದೆ ಎಲ್ಲರೂ ಅವ್ರನ್ನ ಕರೀತಾರೆ. ನಮ್ಮ ಹತ್ರದ ನೆಂಟ್ರದೇ ಮದುವೆ ಇರೋದು, ಹಾಗಾಗಿ ನಮ್ಮ ಅತ್ತೇನೆ ಮುಂದೆ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಶಾಸ್ತ್ರ ಮಾಡುವಾಗ ಕಲಶವನ್ನು ಮುಂದೆ ಇಟ್ಕೊಂಡೇ ಮಾಡಬೇಕು. ಯಾವ ಶಾಸ್ತ್ರ ಮಾಡಿದ್ರು ಅಷ್ಟೇ. ಚಪ್ರದ ಪೂಜೆ ಮಾಡುವಾಗ ಮತ್ತು ಇದು ಭತ್ತವನ್ನು ಕುಟ್ಟುವಾಗ, ಹುಡುಗನ ಕರ್ಕೊಂಡು ಬಂದು ಹಸೆ ಮೇಲೆ ನಿಲ್ಲಿಸುವಾಗ ನಾವು ಕಲಶವನ್ನು ಮುಂದೆ ಹಿಡ್ಕೊಂಡು ಹೋಗಿ ಮಾಡಬೇಕು. ಚಪ್ಪರದ ಕಂಬದ ಕೆಳಗಡೆ ಸ್ವಲ್ಪ ಚಿನ್ನ ಸ್ವಲ್ಪ ಬೆಳ್ಳಿಯನ್ನು ಉಳ್ತಾರೆ. ಅದ್ರ ಮೇಲೆ ಹಾಲು ಮತ್ತು ತುಪ್ಪವನ್ನು ಹಾಕ್ತಾರೆ. ಅಕಸ್ಮಾತ್ ಚಿನ್ನದ ಪೀಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಆ ಚಿನ್ನದ ಉಂಗುರ ಅಥವಾ ಚೈನ್ ಏನಾದರೂ ತೊಳೆದು ಬಿಡ್ತಾರೆ. ನನಗೂ ಸೀರೆ ಹಾಕೊಂಡು ಬರೋದಕ್ಕೆ ಆಸೆ ಇತ್ತು, ಆದರೆ ಅಡುಗೆ ಮಾಡ್ಕೊಳ್ಳೋಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದರು. ಹಾಗೂ ನಾನು ಹೋಗುವಷ್ಟರಲ್ಲಿ ಅಡುಗೆ ಆಗೇ ಹೋಗಿತ್ತು. ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ, ಹಳದಿ ಶಾಸ್ತ್ರ ಅಂದ್ಕೊಂಡು ನಾನು ಹಳದಿ ಸೀರೆಯನ್ನೇ ಹಾಕ್ಕೊಂಡು ಹೋಗಿರ್ತೀನಿ. ಅಲ್ಲಿಗೆ ಹೋದಾಗ ವಿಡಿಯೋ ಮಾಡಿಕೊಂಡೇ ಇರೋದಿಲ್ಲ. ಕೆಲವೊಂದು ಸಲ ಹೀಗೆ ಬೇರೆ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಾಗ ವಿಡಿಯೋ ಮಾಡ್ಕೊಳ್ಳೋ ಹಾಗಾಗುತ್ತೆ. ನಿಜ ಫೋನಲ್ಲಿ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿತ್ತು. ವಿಡಿಯೋ ಮಾಡ್ಕೊಳ್ಳೋದೇನು ಬೇಡ ಅಂದ್ಕೊಂಡೇ ಬಂದೆ. ಬಟ್ ಇಲ್ಲಿ ಎಲ್ಲರ ಪ್ರೀತಿ ನೋಡಿ ವಿಡಿಯೋ ಮಾಡ್ಕೋಬೇಕಂತ ಅನ್ನಿಸ್ತು. ಆಮೇಲೆ ಮುಂಚಿತವಾಗಿ ಹೋಗಿದ್ದೆ ಅಲ್ವಾ, ಸೊ ಫಸ್ಟಿಂದ ಕೊನೆಯವರೆಗೂ ವಿಡಿಯೋ ಮಾಡ್ಕೋಬಹುದು ಅನ್ನಿಸ್ತು. ನಾನು ಆಲ್ಮೋಸ್ಟ್ ಬರೀ ಹುಡುಗಿದ ಹಳದಿ ಶಾಸ್ತ್ರ ಆಗಿದ್ದಷ್ಟೇ ನಾನು ವಿಡಿಯೋ ಮಾಡಿ ಹಾಕಿರೋದು. ಆದರೆ ಹುಡುಗರದು ಹಳದಿ ಶಾಸ್ತ್ರ ಆಗಿದ್ದು ಯಾರ್ದು ಮಾಡಿರಲಿಲ್ಲ. ಸೊ ಹಾಗಾಗಿ ನಮ್ಮ ಕಡೆ ಹೇಗೆ ಶಾಸ್ತ್ರ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಕೆಲವರಿಗೆ ಶಾಸ್ತ್ರಗಳು ಗೊತ್ತಿಲ್ಲದೆ ಇರೋರಿಗೂ ಕಲ್ತಂಗಾಗತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಇನ್ನೊಂದು ವಿಚಾರ ಗೊತ್ತಾ, ನನಗೋಸ್ಕರ ತುಂಬ ದಿನಗಳಾದ ಮೇಲೆ ಅನ್ನೋದಕ್ಕಿಂತ ತುಂಬ
ತಿಂಗಳುಗಳಾದಮೇಲೆ ಅಥವಾ ತುಂಬ ವರ್ಷ ಆದಮೇಲೆ ನನಗೋಸ್ಕರ ಅಂತಲೇ ನಾನು ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಒಂದು 4-5 ಸೀರೆ, ಒಂದು 4 ಡ್ರೆಸ್ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಬೇಕು. ಸೊ ಅದು ತೊಗೊಂಡಿದ್ರು ಸಹ ನಾನು ಅದೇ ಡ್ರೆಸ್ ಹಾಕ್ಕೊತಾ ಇದ್ದೀನಿ. ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸಿ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಚಪ್ಪರದ ಪೂಜೆ ಆದಮೇಲೆ ಇವಾಗ ಭತ್ತ ಕುಟ್ಟೋದು ಮತ್ತು ಹಪ್ಪಳ ಒತ್ತೋದು ಶಾಸ್ತ್ರ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ, ನಾವು ಕಳಶವನ್ನು ಹೊರಗಡೆ ಇಟ್ಕೊಂಡು ಚಪ್ಪರದ ಪೂಜೆ ಮಾಡಿದ್ದು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಕಳಶ ಇದೆ. ಕಳಶವನ್ನು ಇಟ್ಕೊಂಡೇ ಭತ್ತ ಕುಟ್ಟೋದು ಎಲ್ಲ ಮಾಡೋದು ಕೂಡ. ಅದಕ್ಕಿಂತ ಮುಂಚೆ ಇದಕ್ಕೆ ಪೂಜೆ ಮಾಡಬೇಕಾಗತ್ತೆ. ಎಲ್ಲವನ್ನು ಇಟ್ಟು ಕಾಯಿ ಕೆಚ್ಚಿ ಒಂದು 5 ಜನ ಮುತ್ತೈದೆಯರ ಕೈಲಿ ಪೂಜೆ ಮಾಡಿಸ್ಬೇಕಾಗತ್ತೆ. ನಮ್ಮ ಮನೆಯಲ್ಲೂ ಒಳ್ಕಲ್ಲಿಲ್ಲ ಅಲ್ವಾ, ಈ ಥರ ಒಂದು ಎಕ್ಸ್ಟ್ರಾ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈಗಲೇ ತರಲ್ಲ, ಮುಂದೆ ಶಾಸ್ತ್ರಗಳಿಗೆ ಬೇಕಾದಾಗ ತರ್ತೀನಿ. ಒಳ್ಕಲ್ಲಿಲ್ಲ ಅಂದರೂ ಇವಾಗ ಒಂಥರ ಧೈರ್ಯ ಬಂತು, ಈ ರೀತಿ ತಂದು ಮಾಡ್ಬೋದು ಈ ಥರ ಶಾಸ್ತ್ರಗಳೆಲ್ಲ ಅಂತ. ಇಲ್ಲ, ಮೊದಲೇ ನನಗೆ ಪ್ಲ್ಯಾನ್ ಇತ್ತು, ಶಾಸ್ತ್ರಗಳು ಬಿದ್ದಾಗ ತಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಕಳಶವನ್ನು ಹಿಡ್ಕೊಂಡು ಹುಡುಗನ ಕರ್ಕೊಂಡು ಬರ್ತಿದ್ದಾರೆ. ಹುಡುಗಿರಾದರೆ ಹಸೆಮಣೆ ಮೇಲೆ ಅವರು ದೊಡ್ಡವರಾದಾಗ ಕೂತಿರ್ತಾರೆ, ಆವಾಗ ಶಾಸ್ತ್ರ ಎಲ್ಲ ಆಗಿರುತ್ತೆ. ಆದರೆ ಹುಡುಗರು ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಹಸೆಮಣೆ ಮೇಲೆ ಕೂರ್ತಿರೋದು. ಹಸೆಮಣೆ ಮೇಲೆ ಕೂರುವಾಗ ಬಲ್ದಾಗೆಲ್ಲ ಹಾಕ್ಕೊಂಡೆ ಕುತ್ಕೊಬೇಕು. ಆಮೇಲೆ ಮನೆ ದೇವ್ರನ್ನ ನೆನಪು ಮಾಡ್ಕೊಂಡು ಕುತ್ಕೋಬೇಕು. ಶಾಸ್ತ್ರಕ್ಕೆ ಭತ್ತವನ್ನು ಕುಟ್ಟುವಾಗ ಒಳ್ಕಲ್ಲೊಳಗಡೆ ಗುಳಿ ಬರುತ್ತಲ್ವ, ಅಲ್ಲಿಗೆ ಹಾಕಬೇಕು ಒನಕೆಯನ್ನು. ಆ ಕಡೆ ಈ ಕಡೆ ಸೈಡೆಲ್ಲ ಹಾಕಬಾರ್ದು. ಎಲ್ಲ ಒನಕೆಗಳಿಗೂ ಸಹ ಐದಾನ್ ಬುತ್ತಿಯನ್ನು ಕಟ್ಟಿರ್ತಾರೆ. ಯಾರೆಲ್ಲ ಭತ್ತವನ್ನು ಕೊಡ್ತಾರೆ, ಯಾರೆಲ್ಲ ಹಪ್ಪಳವನ್ನು ಒತ್ತುತ್ತಾರೆ, ಯಾರೆಲ್ಲ ಚಪ್ಪರದ ಪೂಜೆಯನ್ನು ಮಾಡಿರ್ತಾರೆ, ಅವ್ರಿಗೆಲ್ಲ ಅವ್ರ 5 ಜನಗಳಿಗೆ, ಅಂದರೆ ಸಪ್ಟಾಗಿ 5 ಜನಕ್ಕೆ ಎಲೆ ಅಡಿಕೆ 2 ಬಾಳೆಹಣ್ಣನ್ನು ಕೊಡ್ತಾರೆ. ಆಂಟಿ ಆಗ್ತಾಳೆ. ಅಲ್ಲಿ ಭತ್ತ ಕುಟ್ಟುತ್ತಾ ಇದ್ದರೆ ಇಲ್ಲಿ ಹುಡುಗನಿಗೆ ಹಳದಿಯನ್ನು ಹಚ್ಚಿ, ಹರಳೆಣ್ಣೆ ಮತ್ತು ಹಳದಿಯನ್ನು ಹಚ್ಚಬೇಕು. ಮೊದಲು ಯಾವಾಗಲೂ ಮಗುಗೆ ಹಚ್ಚಬೇಕು. ಇಲ್ಲಿ ಪಕ್ಕ ಗುಂಡ್ಕಲ್ಲಿಟ್ಟಿದ್ದಾರಲ್ವ, ಅದನ್ನು ಮಗು ಅಂತ ಕರೀತಾರೆ. ಅದಕ್ಕೆ ಮೊದಲು ಹಚ್ಚಿ ಆಮೇಲೆ ಹುಡುಗನಿಗೆ ಹಚ್ಚಬೇಕು. ಇಲ್ಲಿ ನೋಡಿ, ಇಲ್ಲಿ 5 ಜನ ಮುತ್ತೈದೆಯರು ಹಪ್ಪಳವನ್ನು ಒತ್ತುತ್ತಾ ಇದ್ದಾರೆ, ಉದ್ದಿನ ಹಪ್ಪಳವನ್ನು. ನಮ್ಮ ಕಡೆ ಯಾವ್ಯಾವ ಶಾಸ್ತ್ರ ಆದಮೇಲೆ ಯಾವ್ಯಾವ ಶಾಸ್ತ್ರ ಮಾಡ್ತಾರೆ ಅಂತ ಗೊತ್ತಾಯ್ತಲ್ವ ಹಳದಿ ಶಾಸ್ತ್ರದಲ್ಲಿ. ನಿಮ್ಮ ಕಡೆ ಕೂಡ ಹೀಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹುಡುಗಂಗೆ ಶಾಸ್ತ್ರ ಮಾಡಲಿ, ಹುಡುಗಿಗೆ ಶಾಸ್ತ್ರ ಮಾಡಲಿ, ಸೇಮ್ ಇದೇ ಥರ ಮಾಡೋದು. ಎಲ್ಲ ಶಾಸ್ತ್ರಗಳನ್ನೂ 5 ಜನ ಮಾಡಿದ್ರು. ಇದು ಹಳದಿ ಹಚ್ಚೋ ಶಾಸ್ತ್ರ ಎಷ್ಟು ಜನ ಆದರೂ ಮಾಡಬಹುದು. ಆದರೆ ಎಲ್ಲರದ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇತ್ತು ನನಗೆ. ಬಟ್ ನನ್ನ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ. ನಾನು ಶುರುವಲ್ಲೇ ಹೇಳಿದೆ, ಇವತ್ತಿನ ವಿಡಿಯೋ ಮಾಡ್ಕೊತೀನಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂತ. ಕೊನೆಗೂ ಒಂದಷ್ಟು ವೀಡಿಯೋಸ್, ಹಳೆ ವೀಡಿಯೋಸ್ ಅಪ್ಲೋಡ್ ಆಗಿರೋದನ್ನ ಡಿಲೀಟ್ ಮಾಡಿ ನಾನು, ಹಾಗಾಗಿ ಎಲ್ಲರೂ ಹಳದಿ ಹಚ್ಚಿರೋದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾಕಂದರೆ ಕೊನೆ ಶಾಸ್ತ್ರಗಳು ಕೂಡ ನಾನು ವಿಡಿಯೋ ಮಾಡ್ಕೋಬೇಕಲ್ವ. ಹಾಗಾಗಿ ಎಷ್ಟು ಜನದ್ದಾಗುತ್ತೋ ಅಷ್ಟು ಜನದಂದರೆ ನಿಮಗೆ ಗೊತ್ತಾಗಲಿ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಒಬ್ಬರು ಇಬ್ಬರದಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಹುಡುಗರಮ್ಮ. ಚಿಕ್ಕಪ್ಪ ಸೋರ್ಬೇಕಲ್ವಾ, ಚಿಕ್ಕಪ್ಪ ಸರಿ ಬರೀ ಹೆಂಗ್ಸರಾ? ಎಲ್ಲರೂ ಕಾಲಿಗೂ ಕೂಡ ಹಳದಿ ಹಚ್ತಾರಲ್ವ, ಆವಾಗ ಯಾರು ಹಚ್ತಾರೋ ಅವ್ರಿಗೆ ಹಾಗೆ ನಮಸ್ಕಾರ ಮಾಡ್ಕೋಬೇಕು, ಹುಡುಗ ಅಥವಾ ಹುಡುಗಿ. ಹುಡುಗಿಗೆ ಏನೆಲ್ಲ ಒಡವೆ ಮಾಡಿಸಿದ್ರೆ ತೋರಿಸ್ತೀನಿ ಬನ್ನಿ. ಮಾಂಗಲ್ಯ ಎಷ್ಟೈತೆ? 25. ಜುಮ್ಕ ಮಾಡಿಸಿದ್ದಾರೆ, ಮಾಂಗಲ್ಯ ಚೈನ್ ಮಾಡಿಸಿದ್ದಾರೆ, ಮತ್ತು ತಾಳಿ ಮಾಡಿಸಿದ್ದಾರೆ. ನಮ್ಮ ಕಡೆ ಇಷ್ಟು ಮಾಡಿಸ್ತಾರೆ. ಪರವಾಗಿಲ್ಲ, ಫಾಸ್ಟಾಗಿ ಗೊತ್ತಾಗ್ಬಿಟ್ಟವ್ರೆ. ಹುಡುಗಂಗೆ ಹಳದಿ ಎಲ್ಲ ಹಚ್ಚಾದ್ಮೇಲೆ ಇವಾಗ ನೀರು ಇರೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದೀವಿ. ಹಂಗೆ ನಿಮಿಷ ಸುತ್ತೈತೆ ಅಲ್ವಾ? ಅವಾಗೆಲ್ಲ ತೊಟ್ಟಿ ಮನೆ ಇದ್ದರೆ ತೊಟ್ಟಿನಲ್ಲಿ ಉಯ್ಯೋರು, ತೊಟ್ಟಿ ಮನೆ ಇಲ್ದಿರೋರು ಬಚ್ಚಲು ಮನೆಯಲ್ಲೇ ಉಯ್ಯೋರು. ಇವಾಗೆಲ್ಲ ಟ್ರೆಂಡ್ ಬದಲಾಗಿದೆ ಅಲ್ವಾ, ಅದಕ್ಕೆ ಮನೆ ಬಾಗಿಲಲ್ಲಿ ನೀರು ಹಾಕ್ತಾ ಇದ್ದಾರೆ. ಹುಡುಗನ್ನ ಮನೆ ಮೇಲೆ ಕೂರಿಸಿ ಬಂದಿರೋ ನೆಂಟರಿಷ್ಟರು ಮತ್ತು ಮನೆಯವರೆಲ್ಲ ಸೇರಿ ನೀರನ್ನು ಹಾಕ್ತಾ ಇದ್ದಾರೆ. ಹೇಳ್ದೆ ಅಲ್ವಾ, ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ, ಹಾಗಾಗಿ ಎಲ್ಲರೂ ನೀರು ಹಾಕಿದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಜೊತೆಗೆ ಎಲ್ರದ್ದು ವಿಡಿಯೋ ಮಾಡಿಕೊಂಡ್ರು ಅವ್ರು ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ಸ್ವಲ್ಪ ಜನದ ವಿಡಿಯೋ ಮಾಡ್ಕೊಂಡಿದ್ದೀನಿ.
ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಕೊಡ್ತಾರೆ. ಅಕ್ಷತೆ ಅಂತೂ ಈ ಟೈಮ್ನಲ್ಲಿ ಹಾಕ್ಕೊಳ್ಳೇಬೇಕು. ಹಾಗಾಗಿ ನಾನು ಕೂಡ ಅಕ್ಷತೆ ಹಾಕ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಮೇಲೆ ಹುಡುಗಂಗೆ ವಿಭೂತಿಯನ್ನು ಹಚ್ತಾ ಇದ್ದಾರೆ. ವಿಭೂತಿ ಮತ್ತು ಕುಂಕುಮವನ್ನು ಇಡ್ತಾರೆ. ಮೊದಲಿಗೆ ಸರಕ್ಕಿ ಅಂತ ಇಕ್ತಾರೆ, ಅದನ್ನು ಇಬ್ಬಿಬ್ಬರೇ ಇಕ್ಬೇಕು. ಹಾಗಾಗಿ ಇಬ್ಬಿಬ್ಬರು ಇಕ್ತಾ ಇದ್ದಾರೆ. ಅಕ್ಕಿ ಇಡುವಾಗಲೂ ಅಷ್ಟೇ ಸರಕ್ಕಿ ಇಕ್ಕಾದ್ಮೇಲೆ ಮೊದಲು ಗುಂಡ್ಕಲ್ಲಿಗೆ ಇಕ್ಬೇಕು, ಅದು ಮಗು ಅಂತಲೇ ಹೇಳ್ತಾರೆ ಅಂತ ಹೇಳ್ದೆ ಅಲ್ವಾ. ನೋಡಿ, ಸರಕ್ಕಿ ಇಕ್ಕಾದ್ಮೇಲೆ ಹಿಂದೆಗಡೆ ಅಜ್ಜಿ ಮೊದಲು ಗುಂಡ್ಕಲ್ಲಿಗೆ ಹಾಕಿ ಆಮೇಲೆ ಹುಡುಗಂಗೆ ಹಾಕ್ತಿರೋದು. ಇಲ್ಲಿ 4 ಜನ ಸರಕ್ಕಿಯನ್ನು ಇಕ್ತಾರೆ. ಅದಾದಮೇಲೆ ಇನ್ನು ಉಳಿದವರೆಲ್ಲ ಅಕ್ಕಿಯನ್ನು ಹಾಕ್ತಾರಷ್ಟೆ. ಮೊದಲು ಸರಕ್ಕಿ ಇಕ್ಕಿದ್ದು ನಮ್ಮ ಅತ್ತೆ ಮತ್ತು ಅವ್ರ ಫ್ರೆಂಡು ಗೌರಮ್ಮ ಅಂತ. ಇಷ್ಟು ಹಿರಿಯವರಾಗೋವರೆಗೂ ಮುತ್ತೈದೆ ಸ್ಥಾನ ಇರುತ್ತೆ ಅಲ್ವಾ, ಅಂಥವ್ರನ್ನ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಇವಾಗ ಹುಡುಗನ ಅಪ್ಪ ಬಂದು ಅಕ್ಕಿಯನ್ನು ಹಾಕ್ತಾ ಇದ್ದಾರೆ. ಪುಟ್ಟ ಮಕ್ಳಿಗೂ ಕೂಡ ಅಕ್ಕಿಯನ್ನು ಹಾಕೋದು ತುಂಬ ಇಷ್ಟ ಆಗುತ್ತೆ. ಅದನ್ನು ನೋಡಿದಾಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ನಾನು ಮೊದಲೇ ಹೇಳ್ದೆ ಅಲ್ವಾ, ಇವ್ರಿಗೆ 2 ಗಂಡು ಮಕ್ಕಳಿರೋದು, ಹೆಣ್ಮಕ್ಳಿಲ್ಲ ಅಂತ. ಇವಾಗ ಆಗ್ತಿರೋದು ಅವ್ರ ತಮ್ಮ. ಎಲ್ಲ ಆದಮೇಲೆ ಕೊನೆಯಲ್ಲಿ ಗಂಧದ ಕಡ್ಡಿ ಮತ್ತು ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಅವ್ರ ಕೈ ಕೊಡ್ತಾರೆ. ಆವಾಗ ಮನೆ ದೇವ್ರನ್ನ ನೆನೆಸ್ಕೊಂಡು 3 ಸುತ್ತು ಸುತ್ತಿ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು. ಶಾಸ್ತ್ರ ಎಲ್ಲ ಮಾಡಿ ಆರತಿ ಮಾಡಿ ಇವಾಗ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು. ಹುಡುಗ ಅಥವಾ ಹುಡುಗಿ ಯಾರ್ದು ಹಳದಿ ಶಾಸ್ತ್ರ ಇರುತ್ತೆ ಅವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯ ಹಿರಿ ಜೀವಗಳ ಹತ್ರ ಆಶೀರ್ವಾದ ಪಡ್ಕೋಬೇಕು. ಕೊನೆಯದಾಗಿ ನಮಗೆಲ್ಲ ಬೇಕಾಗಿರೋದು ಏನು? ಊಟ. ಕೊನೆಯದಾಗಿ ಇವಾಗ ಊಟವನ್ನು ಬಡಿಸ್ತಾ ಇದ್ದಾರೆ. ಹಳದಿ ಶಾಸ್ತ್ರಕ್ಕೆ ಅಷ್ಟೇ ಜನಕ್ಕೆ ಹೇಳಬೇಕು, ಇಷ್ಟೇ ಜನಕ್ಕೆ ಹೇಳಬೇಕು ಅನ್ನೋದೇನಿಲ್ಲ. ನಮಗೆ ಹೇಗಾಗುತ್ತೆ ಹಾಗೆ ಹೇಳ್ಕೊಬೋದು. ಮನೆಯವರೇ ಸೇರ್ಕೊಂಡು ಅಡುಗೆ ಮಾಡ್ಕೊಂಡಿರೋದು. ನಾನು ಮೊದಲನೇ ಪಂಕ್ತಿನಲ್ಲಿ ಊಟಕ್ಕೆ ಕೂತ್ಕೊಳ್ಳಿಲ್ಲ, 2ನೇ ಪಂಕ್ತಿನಲ್ಲಿ ಕೂತ್ಕೊಂಡೆ. ಈ ರಂಗೋಲಿ ಕೂಡ ನಾನೇ ಬಿಟ್ಟಿದ್ದು ಇನ್ನೊಂದು ಬಾಗಿಲಿಗೆ. ಮೊದಲೇ ಹೇಳಿದ್ನಲ್ಲ, 2 ಪೋರ್ಷನ್ ಮನೆ ಇದು, 2 ಬಾಗಿಲಿದೆ. ನಮ್ಮೂರ ಕಡೆ ಸಾಮಾನ್ಯವಾಗಿ ಹಳದಿ ಶಾಸ್ತ್ರಕ್ಕೆ ಬಾತು, ಒಂಥರ ಪಲ್ಯ, ಹಪ್ಪಳ ಮತ್ತು ಉಪ್ಪಿನಕಾಯಿ, ಮಜ್ಜಿಗೆ ಅನ್ನ ಮತ್ತು ಪಾಯಸ, ಮೇಯ್ನಾಗಿ ಪಾಯಸ ಮಾಡ್ತಾರೆ. ಪಕ್ಷ ಹಬ್ಬದಿಂದ ಇಲ್ಲಿವರೆಗೆ ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.